ಸೊ ಹಲೋ ಎಡಿಟರ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವಾಗಲೇ ನೀವು ತಮ್ಮನೇಲಿ ನೋಡ್ಕೊಂಬಂದ್ರಲ್ಲ, ಆ ರೀತಿ ನೆಕ್ಸ್ಟ್ ಲೆವೆಲ್ ವೆಡ್ಡಿಂಗ್ ಇನ್ವಿಟೇಷನ್ ವಿಡಿಯೋನ ನೀವು ಕೂಡ ಈಸಿಯಾಗಿ 10 ನಿಮಿಷದಲ್ಲಿ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ವಿಡಿಯೋದಲ್ಲಿ ಫುಲ್ ನೀಟಾಗಿ ಮತ್ತು ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ಹಾಗಾಗಿ ವಿಡಿಯೋನ ಯಾರು ಕೂಡ ಸ್ಕಿಪ್ನ ಮಾಡೋಕೋಬೇಡಿ. ವಿಡಿಯೋ ಸ್ಕಿಪ್ ಮಾಡಿರಿ, ನಿಮಗೆ ಕರೆಕ್ಟಾಗಿ ಅರ್ಥ ಆಗಲ್ಲ. ಹಾಗಿದ್ರೆ ಬನ್ನಿ ವಿಡಿಯೋದ ಪ್ರಿವ್ಯೂ ನೋಡಿಕೊಂಡು ಮೇನ್ ವಿಡಿಯೋನ ಸ್ಟಾರ್ಟ್ ಮಾಡೋದು. Speaker check. 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 ಸೊ ಓಕೆ ಫ್ರೆಂಡ್ಸ್, ಬಂದು ಈ ರೀತಿ ವಿಡಿಯೋ ಮಾಡೋಕ್ಕೆ ನಿಮಗೆ ಒಂದು ಪ್ರಾಜೆಕ್ಟ್ ಬೇಕಾಗುತ್ತೆ. ಪ್ರಾಜೆಕ್ಟ್ನ ನಾನು ವಿಡಿಯೋ ಕೆಳಗಡೆ ಕೊಟ್ಟಿರ್ತೀನಿ. ಅಲ್ಲಿಂದ ನಿಮ್ಮ ಎಲಾಟ್ಮಿಷನ್ ಆ್ಯಪ್ಗೆ ಇಂಪೋರ್ಟ್ನ ಮಾಡ್ಕೊರಿ. ಇಂಪೋರ್ಟ್ ಮಾಡ್ಕೊಂಡ ತಕ್ಷಣ ಮೊದಲು ಈ ರೀತಿ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊರಿ. ಓಪನ್ ಮಾಡ್ಕೊಂಡಾದ ತಕ್ಷಣ ನಾನು ಇಲ್ಲಿ ನೋಡ್ಕೋಬೋದು. ನಿಮ್ಗೆ ಈ ರೀತಿ ಒಂದು ಟೆಕ್ಸ್ಟ್ PNGಗಳನ್ನ ಆ್ಯಡ್ ಮಾಡಿ ಕೊಟ್ಟಿರ್ತೀನಿ, ಮತ್ತು ಅವುಗಳಿಗೆ ಎಫೆಕ್ಟ್ನು ಕೂಡ ಆ್ಯಡ್ ಮಾಡಿ ಕೊಟ್ಟಿರ್ತೀನಿ. ಇವಾಗೇನಿಲ್ಲ, ನೀವು ಜಸ್ಟ್ ವಿಡಿಯೋ ಸ್ಟಾರ್ಟಿಂಗ್ಗೆ ಬಂದುಬಿಟ್ಟು ಇವಾಗ ಇಲ್ಲಿ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಒಂದು ಬ್ಯಾಕ್ಗ್ರೌಂಡ್ ಇಮೇಜ್ನ ಕೊಟ್ಟಿರ್ತೀನಿ. ಆ ಇಮೇಜ್ನು ಕೂಡ ನೀವು ಇವಾಗ ಈ ರೀತಿ ಡೌನ್ಲೋಡ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊರಿ. ಆ್ಯಡ್ ಮಾಡ್ಕೊಂಡು ಆದ ತಕ್ಷಣ ಇಮೇಜ್ನ ಈ ರೀತಿ ಎಲ್ಲ ಲೇಯರ್ಗಳ ಕೆಳಗಡೆ ತೊಗೊಂಬಂದ್ಬಿಟ್ಟು ಈ ರೀತಿ ಸೆಟ್ನ ಮಾಡಿರಿ. ಸೆಟ್ ಮಾಡಿದ ತಕ್ಷಣ ನೀವು ನೋಡ್ಕೊಬೋದು, ನೀವು ವಿಡಿಯೋ ಈ ರೀತಿ ಕ್ರಿಯೇಟ್ ಆಗಿದೆ. ಈ PNGನ ಸಾಂಗ್ ಬಿಟ್ ಮಾರ್ಕ್ ಎಲ್ಲರಿಗಿದೆ ಅಲ್ಲವರೆಗೂ ಈ ರೀತಿ ದೊಡ್ಡದಾಗಿ ಮಾಡ್ಕೊರಿ. ಮಾಡ್ಕೊಂಡಾದ ತಕ್ಷಣ ಇವಾಗೇನಿಲ್ಲ, ಮತ್ತು ವಿಡಿಯೋ ಸ್ಟಾರ್ಟಿಂಗ್ಗೆ ಬಂದುಬಿಟ್ಟು ಅಂದರೆ ಇವಾಗ ನಾನು ಒಂದು ಗಣೇಶ PNGನ ಕೊಟ್ಟಿರ್ತೀನಿ. ಈ ರೀತಿ ಒಂದು ಗಣೇಶ PNGನ ಕೊಟ್ಟಿರ್ತೀನಿ. ಈ PNGನ ಇಲ್ಲಿ ಈ ರೀತಿ ಫಸ್ಟ್ 5 ಸೆಕೆಂಡ್ಗೆ ಇದನ್ನ ಈ ರೀತಿ ದೊಡ್ಡದಾಗಿ ಮಾಡ್ಕೊರಿ. ಮಾಡ್ಕೊಂಡಾದ ತಕ್ಷಣ ಇವಾಗೇನಿಲ್ಲ, ಇಲ್ಲಿ ಫಸ್ಟ್ 1 ಸೆಕೆಂಡ್ಗೆ ಬಂದುಬಿಟ್ಟು ಇಲ್ಲೊಂದು ಬಿಡ್ ಮಾರ್ಕ್ ಆ್ಯಡ್ ಮಾಡ್ಕೊರಿ. ಆ್ಯಡ್ ಮಾಡ್ಕೊಂಡಾದ ತಕ್ಷಣ ಇವಾಗ ಸ್ಟಾರ್ಟಿಂಗ್ ಪಾಯಿಂಟ್ಗೆ ಬಂದುಬಿಟ್ಟು ಇಲ್ಲೊಂದು ಕೀ ಫ್ರೇಮ್ನ ಆ್ಯಡ್ ಮಾಡ್ಕೊರಿ. ಹಾಗೆ ಎಂಡಿಂಗ್ ಪಾಯಿಂಟಲ್ಲಿ ಇದೊಂದು ಕೀ ಫ್ರೇಮ್ನ ಆ್ಯಡ್ ಮಾಡ್ಕೊರಿ. ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಬಂದುಬಿಟ್ಟು ಈ ರೀತಿ ಗಣೇಶ PNGನ ಈ ರೀತಿ ಕೆಳಗಡೆ ತೊಗೊಂಬನ್ನಿ. ತೊಗೊಂಬಂದಾದ ತಕ್ಷಣ ಇವಾಗ ನೀವು ನೋಡ್ಕೊಬೋದು, ಈ ರೀತಿ ಟ್ರಾನ್ಸಾಕ್ಷನ್ ಕ್ರಿಯೇಟ್ ಆಗಿದೆ. ಇವಾಗೇನೆಲ್ಲ ಈ ರೀತಿ ಇದನ್ನ ಸ್ಮೂತಾಗಿ ಮಾಡ್ಕೊಳ್ಳೋಕ್ಕೆ ಈ ರೀತಿ ಈ ಕೀ ಫ್ರೇಮ್ಗಳನ್ನ ಈ ರೀತಿ ಎರಡು ಕಾರ್ನರ್ ಸೈಡ್ಗೆ ಈ ರೀತಿ ಇಟ್ಕೊರಿ. ಇಟ್ಕೊಂಡಾದ ತಕ್ಷಣ ನೀವು ನೋಡ್ಕೋಬೋದು, ನಿಮಗೆ ಈ ರೀತಿ ಟ್ರಾನ್ಸಾಕ್ಷನ್ ಕ್ರಿಯೇಟ್ ಆಗಿದೆ. ಇವಾಗೇನಿಲ್ಲ, ಮತ್ತು ಈ ಗಣೇಶ PNG ಮೇಲೆ ಕ್ಲಿಕ್ ಮಾಡ್ಕೊರಿ. ಅದಾದ ತಕ್ಷಣ ಎಫೆಕ್ಟ್ನಲ್ಲಿ ಹೋಗ್ಬಿಟ್ಟು ಆ್ಯಡ್ ಎಫೆಕ್ಟ್ನಲ್ಲಿ ಹೋಗಿ ಅದಾದ ತಕ್ಷಣ ಇಲ್ಲಿ ಸರ್ಚ್ ಬಾಕ್ಸ್ನಲ್ಲಿ ಡಿಸಾಲ್ವ್ ಅಂತ ಸರ್ಚ್ನ ಮಾಡ್ಕೊರಿ. ಒಂದು ಎಫೆಕ್ಟ್ ಈ ರೀತಿ ಎಫೆಕ್ಟ್ ಇರುತ್ತೆ, ಇದನ್ನು ಕೂಡ ಆ್ಯಡ್ ಮಾಡ್ಕೊರಿ. ಆ್ಯಡ್ ಮಾಡ್ಕೊಂಡಾದ ತಕ್ಷಣ ಇಲ್ಲಿ ಲಾಸ್ಟ್ ಇಲ್ಲಿ 4 ಸೆಕೆಂಡ್ಗೆ ಬಂದುಬಿಟ್ಟು ಇಲ್ಲೊಂದು ಕೀ ಫ್ರೇಮ್ನ ಆ್ಯಡ್ ಮಾಡ್ಕೊರಿ. ಹಾಗೆ ಎಂಡಿಂಗಲ್ಲಿ ಒಂದು ಕೀ ಫ್ರೇಮ್ನ ಆ್ಯಡ್ ಮಾಡ್ಕೊರಿ. ಆ್ಯಡ್ ಮಾಡ್ಕೊಂಡಾದ ತಕ್ಷಣ ಇಲ್ಲಿ ಫಸ್ಟ್ ಕೀ ಫ್ರೇಮ್ಗೆ ಬಂದುಬಿಟ್ಟು ಇದನ್ನ ಈ ರೀತಿ ಫುಲ್ಲಾಗಿ ಇಟ್ಕೊರಿ. ಅದಾದ ತಕ್ಷಣ ಇಲ್ಲಿ ಲಾಸ್ಟ್ ಕೀ ಫ್ರೇಮ್ಗೆ ಬಂದುಬಿಟ್ಟು ಇದನ್ನ ಈ ರೀತಿ ಇಟ್ಕೊರಿ. ನೋಡ್ಕೋಬೋದು, ನಿಮಗೆ ಈ ರೀತಿ ಒಂದು ಎಫೆಕ್ಟ್ ಕ್ರಿಯೇಟ್ ಆಗುತ್ತೆ. ಇದಾದ ತಕ್ಷಣ ಇವಾಗೇನಿಲ್ಲ ಫ್ರೆಂಡ್ಸ್, ಇದನ್ನ ಈ ರೀತಿ ಕೆಳಗಡೆ ಗಣೇಶ್ ಫೋಟೋನ ಈ ರೀತಿ ಕೆಳಗಡೆ ತೊಗೊಂಬನ್ನಿ. ತೊಗೊಂಬಂದಾದ ತಕ್ಷಣ ಇವಾಗ ಮೊದಲು ಫೋಟೋನ ಸೆಟ್ ಮಾಡ್ಕೊಳ್ಳೋಣ, ಆಮೇಲೆ ಟೆಕ್ಸ್ಟ್ಗಳನ್ನ ಎಡಿಟ್ ಮಾಡ್ಕೊಳ್ಳೋಣ. ಫಸ್ಟ್ಗೆ ಈ ರೀತಿ ನೀವು ಯಾರು ಫೋಟೋ ಎಡಿಟ್ ಮಾಡ್ಕೋಬೇಕು ಅಂದ್ಕೊಂಡ್ರೆ, ಅಂದರೆ ಮದುವೆ ಹೆಣ್ಣಿಂದು ಮತ್ತು ಗಂಡಿಂದು ಫೋಟೋನ ಇವಾಗ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನಾನು ಮೊದಲು ಇಲ್ಲಿ ಮದುವೆ ಗಂಡಿನ ಫೋಟೋ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಆ್ಯಡ್ ಮಾಡ್ಕೊಂಡಾದ ತಕ್ಷಣ ಇದನ್ನು ಕೂಡ 5 ಸೆಕೆಂಡ್ಗೆ ಒಂದೊಂದು ಫೋಟೋ ನಾನು ಸೆಟ್ ಮಾಡಿ ಕೊಟ್ಟಿರ್ತೀನಿ. ಇವಾಗೇನೆಲ್ಲ ಈ ರೀತಿ ಫೋಟೋ ಇದೆಯಲ್ಲ, ಇದನ್ನ ಗಂಡಿನ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊರಿ. ಇದಾದ ತಕ್ಷಣ ಈ ರೀತಿ ಸಣ್ಣದಾಗಿ ಮಾಡ್ಕೊರಿ. ಅಂದರೆ ಮೊದಲು ನೀವು ಬ್ಯಾಕ್ಗ್ರೌಂಡ್ ರಿಮೂವ್ನ ಮಾಡ್ಕೋಬೇಕಾಗುತ್ತೆ. ಬ್ಯಾಕ್ಗ್ರೌಂಡ್ನ ಯಾವ ರೀತಿ ರಿಮೂವ್ ಮಾಡೋದಂದರೆ ಈ ರೀತಿ ಬ್ಯಾಕ್ ಬಂದುಬಿಟ್ಟು ನಿಮ್ಮ ಕ್ರೋಮ್ ಬ್ರೌಸರ್ನ ಓಪನ್ನ ಮಾಡ್ಕೊರಿ. ಓಪನ್ ಮಾಡ್ಕೊಂಡಾದ ತಕ್ಷಣ ಇಲ್ಲಿ ಸರ್ಚ್ ಬಾಕ್ಸ್ನಲ್ಲಿ ರಿಮೂವ್ ವಿಜಿ ಅಂತ ಸರ್ಚ್ನ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಸರ್ಚ್ ಮಾಡ್ಕೊಂಡಾದ ತಕ್ಷಣ ಇಲ್ಲಿ ಈ ರೀತಿ ನಿಮಗೆ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ಅಪ್ಲೋಡ್ ಇಮೇಜ್ ಅಂತ ಇದೆಯಲ್ಲ, ಅದ್ರ ಮೇಲೆ ಈ ರೀತಿ ಸಿಂಪಲಾಗಿ ಕ್ಲಿಕ್ ಮಾಡಿರಿ. ಅದಾದ ತಕ್ಷಣ ಬ್ರೌಸ್ ಮೇಲೆ ಕ್ಲಿಕ್ ಮಾಡಿರಿ. ಅದಾದ ತಕ್ಷಣ ನೀವು ಯಾರು ಫೋಟೋ ಈ ರೀತಿ ನಾನು ಈ ಫೋಟೋನ ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡೋಕ್ಕೆ ಕೊಡ್ತೀನಿ. ಇವಾಗ ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ಇವಾಗ ನೋಡ್ಕೋಬೋದು, ಈ ರೀತಿ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿ ಕೊಟ್ಟಿದೆ. ಇಲ್ಲಿ ಕೆಳಗಡೆ ಡೌನ್ಲೋಡ್ ಆಪ್ಷನ್ ಕಾಣಿಸ್ತಿದೆ, ಅದ್ರ ಮೇಲೆ ಈ ರೀತಿ ಕ್ಲಿಕ್ ಮಾಡ್ಕೊರಿ. ಡೌನ್ಲೋಡ್ ಕಂಪ್ಲೀಟಾಗಿ ರೆಡಿ ಆಗುತ್ತೆ. ಅದಾದ ತಕ್ಷಣ ಅದನ್ನ ಇಲ್ಲಿ ತಂದುಬಿಟ್ಟು ಆ್ಯಡ್ ಮಾಡ್ಕೊರಿ. ಆ್ಯಡ್ ಮಾಡ್ಕೊಂಡಾದ ತಕ್ಷಣ ಇದನ್ನು ಏನೆಲ್ಲ ಸೇಮ್ ಆವಾಗಲೇ ಒಂದು ಎನಿಮೇಷನ್ ಕ್ರಿಯೇಟ್ ಮಾಡಿದ್ವಲ್ಲ, ಫಸ್ಟ್ಗೆ ಒಂದು ಕೀ ಫ್ರೇಮು, ಅದಾದ ತಕ್ಷಣ ಇಲ್ಲಿ ಮತ್ತು 1 ಸೆಕೆಂಡ್ ಆದ ತಕ್ಷಣ ಈ ಕೀ ಫ್ರೇಮ್ಗೆ ಬಂದುಬಿಟ್ಟು ಫಸ್ಟ್ ಕೀ ಫ್ರೇಮ್ಗೆ ಬಂದುಬಿಟ್ಟು ಇದನ್ನ ಈ ರೀತಿ ಫೋಟೋನ ಕೆಳಗಡೆ ತೊಗೊಂಬನ್ನಿ. ಅದಾದ ತಕ್ಷಣ ಇವು ನೋಡ್ಕೋಬೋದು, ಈ ರೀತಿ ಎಡಿಟ್ ಆಗಿದೆ. ಅದಾದ ತಕ್ಷಣ ಇವುಗಳನ್ನ ಸ್ಮೂತಾಗಿ ಮಾಡ್ಕೊರಿ. ಈ ರೀತಿ ಎರಡು ಕಾರ್ನರ್ಗೆ ಈ ರೀತಿ ಹೇಳ್ಕೊರಿ. ಹೇಳ್ಕೊಂಡಾದ ತಕ್ಷಣ ನೆಕ್ಸ್ಟ್ ಇವಾಗ ಮದುವೆ ಹೆಣ್ಣಿನ ಫೋಟೋನು ಇದೇ ರೀತಿ ಸೇಮ್ ಬ್ಯಾಕ್ಗ್ರೌಂಡ್ ರಿಮೂವ್ನ ಮಾಡ್ಕೊರಿ. ಮಾಡ್ಕೊಂಡಾದ ತಕ್ಷಣ ಅದನ್ನು ಕೂಡ ಇವಾಗ ಇಲ್ಲಿ ಈ ರೀತಿ ಇಂಪೋರ್ಟ್ನ ಮಾಡ್ಕೊರಿ. ಇಂಪೋರ್ಟ್ ಮಾಡ್ಕೊಂಡಾದ ತಕ್ಷಣ ಇದನ್ನು ಕೂಡ 5 ಸೆಕೆಂಡ್ಗೆ ಡ್ರ್ಯಾಗ್ನ ಮಾಡ್ಕೊರಿ. ಸೇಮ್ ಆ್ಯಸ್ ಇಟ್ ಈಸ್ ಆವಾಗಲೇ ಏನು ಮಾಡಿದ್ವಲ್ಲ ಅದೇ ರೀತಿ ಫಸ್ಟ್ಗೆ ಒಂದು ಕೀ ಫ್ರೇಮ್ ಆ್ಯಡ್ ಮಾಡ್ಕೊರಿ. ಅದಾದ ತಕ್ಷಣ ಇಲ್ಲಿ 11 ಸೆಕೆಂಡ್ಗೆ ಬಂದುಬಿಟ್ಟು ಇನ್ನೊಂದು ಕೀ ಫ್ರೇಮ್ನ ಆ್ಯಡ್ ಮಾಡಿ ಫಸ್ಟ್ ಕೀ ಫ್ರೇಮ್ಗೆ ಇದನ್ನ ಈ ರೀತಿ ಫೋಟೋನ ಕೆಳಗಡೆ ತೊಗೊಂಡು ಬನ್ನಿ. ಇವಾಗ ನೋಡ್ಕೋಬೋದು ಈ ರೀತಿ ಅನಿಮೇಟ್ ಆಗಿದೆ. ಅದಾದ ತಕ್ಷಣ
ಇದನ್ನ ಸ್ಮೂತಾಗಿ ಕ್ರಿಯೇಟ್ ಮಾಡ್ಕೊರಿ. ಅಂದರೆ ಈ ಎರಡು ಕಾರ್ನರ್ಗೆ ಇದನ್ನ ರೀತಿ ಎಳೆದು ಬಿಡಿ. ಇವಾಗ ಈ ರೀತಿ ಸ್ಮೂತಾಗಿ ರೆಡಿ ಆಗುತ್ತೆ. ಅದಾದ ತಕ್ಷಣ ಇವಾಗೆಲ್ಲ ಟೆಕ್ಸ್ಟ್ ಎಡಿಟ್ ಇದೆ. ಅದಾದ ತಕ್ಷಣ ವಿಡಿಯೋ ಸ್ಟಾರ್ಟಿಂಗ್ ಬಂದ ತಕ್ಷಣ ಇವಾಗ ಇಲ್ಲಿ ಮೇನ್ ನೇಮ್ ಅಂತ ಇದೆಯಲ್ಲ, ಅಂದರೆ ಮದುವೆ ಆಮನತೆ ಅಂತ ಇದೆಯಲ್ಲ, ಅವ್ರ ಹೆಸರು ಮೇಲೆ ಕ್ಲಿಯರ್ ಮಾಡಬೇಕಾಗುತ್ತೆ. ಫಸ್ಟ್ ಎಡಿಟ್ ಗ್ರೂಪ್ ಮೇಲೆ ಹೋಗ್ಬಿಟ್ಟು ಇವಾಗ ಇಲ್ಲಿ ರೀತಿ ಇಲ್ಲಿ ಪಾಟೀಲ್ ಅಂತ ಇದೆಯಲ್ಲ, ಅಂದರೆ ಈ ಫಾಂಟ್ಗಳಿಗೆ ಯೂನಿಕೋಡ್ ಏನು ಬೇಕಾಗಿದ್ದಲ್ಲ, ಡೈರೆಕ್ಟಾಗಿ ಬರ್ಕೋಬೋದಾಗಿತ್ತೆ. ಇವಾಗ ಇಲ್ಲಿ ಪಾಟೀಲ್ ಅಂತ ಇದೆಯಲ್ಲ, ಇದನ್ನ ಈ ರೀತಿ ಎರೇಸ್ ಮಾಡ್ಕೊರಿ. ಎರೇಸ್ ಮಾಡ್ಕೊಂಡು ಆದ ತಕ್ಷಣ ಈ ರೀತಿ ಕನ್ನಡ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೊರಿ. ನಾನು ಇಲ್ಲಿ ಎಕ್ಸಾಂಪಲ್ ಆಗಿ ನಾನು ಇಲ್ಲಿ ವಿಜಯಪುರ್ ಅಂತ ಬರ್ಕೋತಾ ಇದ್ದೀನಿ. ಇವಾಗ ಇಲ್ಲಿ ನೋಡ್ಕೋಬಹುದು ಈ ರೀತಿ ಈ ಫಾಂಟ್ ಯಾವುದೇ ಯೂನಿಕೋಡ್ ಬೇಕಾಗೋದಿಲ್ಲ, ಇದನ್ನ ಡೈರೆಕ್ಟಾಗಿ ನೀವು ಕನ್ನಡದಲ್ಲೇ ಬರ್ಕೋಬೋದು. ಈ ಫಾಂಟ್ನ ಕೂಡ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಬಿಟ್ಟಿರ್ತೀನಿ, ಅಲ್ಲಿಂದ ಹೆಂಗೆ ಇಂಪೋರ್ಟ್ ಮಾಡೋದು ಅಂತ ವಿಡಿಯೋ ಕೆಳಗಡೆ ಒಂದು ಲಿಂಕ್ ಇದೆ. ಆ ವಿಡಿಯೋನ ನೋಡ್ಕೊಂಡ್ಬಿಟ್ಟು ಇಂಪೋರ್ಟ್ನ ಮಾಡ್ಕೊಂಡು ಈ ರೀತಿ ಎಡಿಟ್ ಮಾಡ್ಕೊರಿ. ಅದಾದ ತಕ್ಷಣ ಇವಾಗ ಇಲ್ಲಿ ಗಂಡಿನ ನೇಮ್ ಇದೆಯಲ್ಲ, ಇಲ್ಲಿ ಸೇಮ್ ಎಡಿಟ್ ಗ್ರೂಪ್ನಲ್ಲಿ ಹೋಗ್ಬಿಟ್ಟು ಡೈರೆಕ್ಟ್ ಇಲ್ಲಿ ಸದಾನಂದ್ ಪಾಟೀಲ್ ಅಂತ ಇದೆಯಲ್ಲ, ಇದನ್ನ ಈ ರೀತಿ ಎರೇಸ್ನ ಮಾಡ್ಕೊರಿ. ಎರೇಸ್ ಮಾಡ್ಕೊಂಡು ಹಾಕಿದ ತಕ್ಷಣ ನೀವು ಯಾರು ಫೋಟೋ ಹಾಕ್ಬಿಟ್ಟು ವಿಡಿಯೋ ಎಡಿಟ್ ಮಾಡ್ತಾ ಇದ್ದಾರಲ್ಲ ಅವ್ರ ನೇಮ್ನ ಈ ರೀತಿ ಟೈಪ್ ಮಾಡ್ಕೊರಿ. ಟೈಪ್ ಮಾಡ್ಕೊಂಡು ಈ ರೀತಿ ಓಕೆ ಅದು ಕೊಟ್ಟರೆ ಸಾಕು. ಇವಾಗ ತಾನೇ ಈ ರೀತಿ ನೇಮ್ ತೊಗೊಳುತ್ತೆ. ಸೇಮ್ ಇದೇ ರೀತಿ ಹೆಣ್ಣಿಂದು ನೇಮ್ ಕೂಡ ಇದೇ ರೀತಿ ಎಡಿಟ್ನ ಮಾಡ್ಕೊರಿ. ಎಡಿಟ್ ಮಾಡ್ಕೊಂಡು ಆದ ತಕ್ಷಣ ಇಲ್ಲಿ ವಿವಾಹ ಸ್ಥಳ ಅದು ಇದೆಲ್ಲ, ಅದರಲ್ಲಿ ಈ ರೀತಿ ಸೇಮ್ ಎಡಿಟ್ ಗ್ರೂಪ್ನಲ್ಲಿ ಹೋಗ್ಬಿಟ್ಟು ಇಲ್ಲಿ ದಿನಾಂಕ ಅಂತ ಇದೆಯಲ್ಲ, ಇದನ್ನ ಇರುತ್ತೆ ರಿಪ್ಲೇಸ್ ಮಾಡ್ಕೊಂಡು ನೀವು ಯಾರು ದಿನಾಂಕ ಈ ಡೇಟ್ಗೆ ಮದುವೆ ಆ ಡೇಟ್ನ ಇಲ್ಲಿ ಮೆನ್ಷನ್ನ ಮಾಡಿರಿ. ಸೇಮ್ ಅದೇ ರೀತಿ ವಿವಾಹ ಸ್ಥಳನೂ ಮೆನ್ಷನ್ನ ಮಾಡಿರಿ. ಅದಾದ ತಕ್ಷಣ ಪ್ರೀತಿಯ ಕರೋಲಿ ಅಂತಿದ್ದಲ್ಲ, ಅದನ್ನು ಕೂಡ ಅದೇ ರೀತಿ ಮೆನ್ಷನ್ನ ಮಾಡ್ಕೊರಿ. ಮಾಡ್ಕೊಂಡು ಆದ ತಕ್ಷಣ ಇವಾಗ ಈ ರೀತಿ ವಿಡಿಯೋ 20 ಸೆಕೆಂಡ್ಗೆ ಬಂದುಬಿಟ್ಟು ಇವಾಗ ನಾನು ಒಂದು PNGನ ಕೊಟ್ಟಿರ್ತೀನಿ. ಆ PNG ಈ ರೀತಿ PNG ಇರುತ್ತೆ. ಈ PNGನೂ ಕೂಡ 5 ಸೆಕೆಂಡ್ಗೆ ಡ್ರ್ಯಾಗ್ನ ಮಾಡ್ಕೊರಿ. ಡ್ರ್ಯಾಗ್ ಮಾಡ್ಕೊಂಡು ಆದ ತಕ್ಷಣ ಇದನ್ನ ಇದ್ರ ಕೆಳಗಡೆ ತೊಗೊಂಬಂದ್ಬಿಟ್ಟು ಸ್ಟಾರ್ಟ್ನ ಮಾಡಿರಿ. ಸ್ಟಾರ್ಟ್ ಮಾಡಿದ ತಕ್ಷಣ ಈ PNG ಕೂಡ ಸೇಮ್ ಅನಿಮೇಷನ್ನ ಕ್ರಿಯೇಟ್ ಮಾಡೋಕೆ ಹೋಗಬೇಕಾಗುತ್ತೆ. ಈ ರೀತಿ ಸ್ಟಾರ್ಟಿಂಗಲ್ಲಿ ಒಂದು ಪಾಯಿಂಟು, ಹಾಗೆ 1 ಸೆಕೆಂಡ್ ಆದ ತಕ್ಷಣ ಇಲ್ಲಿ ಒಂದು ಪಾಯಿಂಟು ಫಸ್ಟ್ನೇ ಈ ಫಿಲ್ಮಿಗೆ ಬಂದ್ಬಿಟ್ಟು ಈ ರೀತಿ ಕೆಳಗಡೆ ತೊಗೊಂಬನ್ನಿ. ಅದಾದ ತಕ್ಷಣ ಈ ರೀತಿ ಸ್ಮೂತಾಗಿ ಕ್ರಿಯೇಟ್ನ ಮಾಡ್ಕೊರಿ. ಅದಾದ ತಕ್ಷಣ ಇಲ್ಲಿ ಒಂದು ಎಫೆಕ್ಟ್ ಇದೆಯಲ್ಲ ಡಿಸಾಲ್ವ್, ಇದನ್ನ ಕಾಪಿ ಮಾಡಿಕೊಂಡು ಇದಕ್ಕೆ ಈ ರೀತಿ ಪೇಸ್ಟ್ನ ಮಾಡ್ತಾ ಇದ್ದೀನಿ. ಇದೇ ರೀತಿ ಇಲ್ಲಿ ವೆಲ್ಕಮ್ ಅಂತ ಇದೆಯಲ್ಲ, ಇಲ್ಲೂ ಕೂಡ ಒಂದು PNGನ ಕೊಟ್ಟಿರ್ತೀನಿ. ಆ PNGನ ಕೂಡ ಆ್ಯಡ್ ಮಾಡ್ಕೊಂಡ್ಬಿಡೋಣ. ಈ ರೀತಿ ಸ್ವಸ್ತಿಕ್ PNGನ ಆ್ಯಡ್ ಮಾಡಿರ್ತೀನಿ. ಇದನ್ನ ಕೂಡ ಸೇಮ್ ಅದೇ ರೀತಿ ಅನಿಮೇಷನ್ ಆ್ಯಡ್ನ ಮಾಡ್ಕೊರಿ. ಆ್ಯಡ್ ಮಾಡ್ಕೊಂಡಾದ ತಕ್ಷಣ ಇದಕ್ಕೂ ಡಿಸಾಲ್ವ್ ಎಫೆಕ್ಟ್ನ ಈ ರೀತಿ ಆ್ಯಡ್ನ ಮಾಡಿರಿ. ಆ್ಯಡ್ ಮಾಡಾದ ತಕ್ಷಣ ಇವಾಗ ವಿಡಿಯೋ ನಿಮಗೆ 90% ರೆಡಿ ಆಗುತ್ತೆ. ಇವಾಗ ಈ ಗಣೇಶ PNG ಏನಿದೆಯಲ್ಲ ಅದ್ರ ವೈಟ್ ಕಲರ್ ಇದೆಯಲ್ಲ ಅದ್ರ ಒಳಗಡೆ ಹೋಗಬೇಕು. ಹಾಗಾಗಿ ವಿಡಿಯೋ ಸ್ಟಾರ್ಟಿಂಗೆ ಬಂದುಬಿಟ್ಟು ಮೀಡಿಯಾದಲ್ಲಿ ಹೋಗ್ಬಿಟ್ಟು ಈ ರೀತಿ ಒಂದು ಪೇಪರ್ PNGನ ಕೊಟ್ಟಿರ್ತೀನಿ. ಈ PNGನ ಕೂಡ ಆ್ಯಡ್ ಮಾಡ್ಕೊರಿ. ಆ್ಯಡ್ ಮಾಡ್ಕೊಂಡಾದ ತಕ್ಷಣ ಈ ಪೇಪರ್ PNGನ ಸಾಂಗ್ ಬಿಟ್ ಮಾರ್ಕ್ ಎಲ್ಲರಿಗಿದೆ ಎಲ್ಲರಿಗೂ ಇರ್ತಿ ದೊಡ್ಡದಾಗಿ ಮಾಡ್ಕೊರಿ. ಮಾಡ್ಕೊಂಡಾದ ತಕ್ಷಣ ಇವಾಗೇನಿಲ್ಲ ವಿಡಿಯೋ ಮತ್ತೆ ಸ್ಟಾರ್ಟಿಂಗೆ ಬಂದುಬಿಟ್ಟು ಇವಾಗ ಇಲ್ಲೇನಿದೆಯಲ್ಲ ಪೇಪರ್ ಸ್ಟ್ರಕ್ಚರ್ PNG ಅಂತ ಅದನ್ನ ಬಿಟ್ಟು ಇವೆಲ್ಲ ಲೇಯರ್ಗಳನ್ನ ಈ ರೀತಿ ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಸೆಲೆಕ್ಟ್ನ ಮಾಡ್ಕೊರಿ. ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡಾದ ತಕ್ಷಣ ಇಲ್ಲಿ ಮೇಲ್ಗಡೆ 4 ಆಪ್ಷನ್ ಕಾಣಿಸ್ತಿದೆ, ಅದರಲ್ಲಿ ಸೆಕೆಂಡ್ನೇ ಆಪ್ಷನ್ನ ಈ ರೀತಿ ಪ್ರೆಸ್ನ ಮಾಡಿರಿ. ಪ್ರೆಸ್ ಮಾಡಿದಾದ ತಕ್ಷಣ ಇವಾಗ ನೋಡ್ಕೋಬೋದು ನಿಮಗೆ ಈ ರೀತಿ ವಿಡಿಯೋ ಕ್ರಿಯೇಟ್ ಆಗುತ್ತೆ. ಈ ರೀತಿ ಮಸ್ತಾಗಿ ವಿಡಿಯೋ ಕ್ರಿಯೇಟ್ ಆಗುತ್ತೆ. ಇವಾಗೇನೆಲ್ಲ ವಿಡಿಯೋ ಸ್ಟಾರ್ಟಿಂಗ್ಗೆ ಬಂದುಬಿಟ್ಟು ಒಂದು ಓವರ್ಲೇನ ಕೊಟ್ಟಿರ್ತೀನಿ. ಈ ರೀತಿ ಓವರ್ಲೇ ಇರುತ್ತೆ. ಈ ಓವರ್ಲೇನೇ ಆ್ಯಡ್ ಮಾಡ್ಕೊರಿ. ಆ್ಯಡ್ ಮಾಡ್ಕೊಂಡ ತಕ್ಷಣ ಬ್ಲೆಂಡಿಂಗ್ ಆ್ಯಂಡ್ ಒಪಾಸಿಟಿನಲ್ಲಿ ಹೋಗಿ ಲೈಟಲ್ಲಿ ಹೋಗಿ ಸ್ಕ್ರೀನ್ ಅಂತ ಕೊಟ್ಕೊಂಡಾದ ತಕ್ಷಣ ಈ ರೀತಿ ವಿಡಿಯೋ ಮಸ್ತಾಗಿ ಕ್ರಿಯೇಟ್ ಆಗುತ್ತೆ. ವಿಡಿಯೋ ಏನಾದರೂ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ನ ಮಾಡಿ. ಮತ್ತು ಚಾನಲ್ಗೆ ಯಾರ್ಯಾರು ಹೊಸ್ದಾಗಿ ಬಂದಿರೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇದೇ ರೀತಿ ಎಡಿಟಿಂಗ್ ವಿಡಿಯೋಗಳನ್ನ ಹಾಕ್ತಾ ಇರ್ತೀವಿ. ಇದರ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.